ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಇನ್ ಲೈಫ್ ಸೀರೀಸ್. ನಾನ್ ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಕರಿಬೇವು ತಿಂತೀನಿ, ಆಮೇಲೆ ಆಮ್ಲ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ. ಈ ಜ್ಯೂಸ್ ಇಂದ ನಮ್ಮ ಹೆಲ್ತಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಹೇರ್ ಫಾಲ್, ಸ್ಕಿನ್ ಎಲ್ಲದಕ್ಕೂ ಒಳ್ಳೇದು. ತುಂಬಾನೇ ಹೇರ್ ಫಾಲ್ ಆಗ್ತಿದೆ, ಹೇರ್ ಗ್ರೋತೆ ಆಗ್ತಿಲ್ಲ ಅಂತ ಹೇಳ್ತಿರೋರು ಈ ರೆಮಿಡಿ ಫಾಲೋ ಮಾಡಬಹುದು. ಹಾಗೆ ಇದನ್ನ ಕೊಟ್ಟಾದ್ಮೇಲೆ 1 hour ಏನು ತಿನ್ನೋಂಗಿಲ್ಲ. ಇದನ್ನ ನಾವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇನ್ನೂ ಬೆನಿಫಿಟ್ಸ್ ಇದೆ. ನಾನ್ ಜ್ಯೂಸ್ ಕುಡ್ಕೊಂಡು ಹಾಗೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಸೋಯಾ ಪಲಾವ್ ಮಾಡೋಣ ಅನ್ಕೊಂಡೆ. ಅದಕ್ಕೆಲ್ಲಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತಿದ್ದೆ. ತುಂಬಾ ಏನ್ ಟೈಮ್ ಹಿಡಿಯಲ್ಲ, ಇದಕ್ಕೆ ಸಿಂಪಲ್ ಆಗಿ ಅಂಡ್ ಬೇಗ ಮಾಡ್ಕೊಬಹುದು. ಅದು ಬೇರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ಸೊ ಏನಾದ್ರು ಸ್ಪೆಷಲ್ ಆಗಿ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಇದನ್ನ ಮಾಡ್ಕೊಂಡೆ. ಹಾಗೂ ಕ್ವಿಕ್ ಆಗಿ ಮಾಡ್ಕೋಬಹುದಿತ್ತು ಅಂತ ಏನೇನ್ ಬೇಕು ಎಲ್ಲಾ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಹಾಗೆ ಜಾರಿಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲಾನು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂಡೆ. ಇದಕ್ಕೇನು ಅದೇ ತರಕಾರಿ ಬೇಕು ಇದೇ ತರಕಾರಿ ಬೇಕಂತ ಏನಿಲ್ಲ, ಯಾವ ತರಕಾರಿ ಇದೆ ಅದನ್ನೆಲ್ಲ ಹಾಕೊಂಡು ಮಾಡ್ಕೊಬಹುದು ನಾವು. ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕೊಂಡು ಅದನ್ನ ಸ್ವಲ್ಪ ಸ್ಟರ್ ಮಾಡಿ ಕುದಿಯೋಕೆ ಬಿಟ್ಟು ಆಮೇಲೆ ನೀರು ಹಾಕೊಂಡು ಹೆಚ್ಚಿಸ್ಕೊಂಡು ಅದಕ್ಕೆ ಖಾರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಸೇರಿಸ್ಕೊಂಡು ಕುದಿಸ್ಬಿಟ್ಟು ಹಾಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತಾನು ಕ್ವಿಕ್ ಆಗಿ ಮಾಡ್ಕೊಬಿಟ್ಟೆ. ಬೇಗನೆ ರೆಡಿ ಆಯಿತು, ಚೆನ್ನಾಗಿತ್ತು, ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ದೇವ್ರಿಗೆ ನೈವೇದ್ಯ ಇಡೋಕ್ಕೆ ಅಂತ ಸಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊಂಡ್ಬಿಟ್ಟೆ ಬೆಳಗ್ಗೆನೆ. ಇಲ್ಲ ಸುಮ್ಮನೆ ಸಂಜೆ ಮತ್ತೆ ಆಗಲ್ಲ ಅಂದ್ಬಿಟ್ಟು ಅಡ್ಗೆ ಕೆಲಸ ಎಲ್ಲ ಬೇಗನೆ ಮುಗೀತು. ಹಾಗೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ರೆಡಿ ಆಗ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ಈಚೆ ಬಂದು ನಿಂತ್ಕೊಂಡು ಇವ್ರನ್ನ ನೋಡ್ತಿದ್ದೆ. ಇವತ್ತಿನ ನನ್ನ ದಿನ ಹೀಗಿತ್ತು.